ಇವತ್ತಿನ ಸ್ಪೆಷಲ್ ನಮ್ಮ ಹಾಸನ ಕಡೆ ಹೇಗೆ ಮಾಡ್ತಾರೆ ಅಂತ. ಕೊತ್ತಂಬರಿ ಸೊಪ್ಪು ಪಲ್ಯ ರೆಡಿ ಆಯಿತು. ಸಪ್ಪೆ ಏನಾದರೂ ಇಟ್ ಹ್ಯಾಪನ್ಸ್. ವಿಷಯ ಏನಂದರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ವ್ಲಾಗ್ ಶುರು ಆಗ್ತಾ ಇರೋದು ಮಧ್ಯಾಹ್ನದಿಂದ. ಇವತ್ತಿನ ಸ್ಪೆಷಲ್ ಏನಂದರೆ ಸಬ್ಸಿಗೆ ಸೊಪ್ಪು ತೊಗೊಂಬಂದಿದ್ರು. ಅದ್ರದ್ದು ಬಸ್ಸಾರು ಮಾಡೋಣ ಅಂತ ಡಿಸೈಡ್ ಮಾಡೋದ್ರ ಜೊತೆ ನಿಮಗೂ ತೋರಿಸೋಣ ಅಂತ. ನಮ್ಮ ಹಾಸನ ಕಡೆ ಹೇಗೆ ಮಾಡ್ತಾರೆ ಅಂತ. ಅಂದರೆ ಬಸ್ಸಾರನ್ನ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ. ನಮ್ಮ ಅತ್ತೆನೇ ಒಂಥರ ಮಾಡ್ತಾರೆ, ನಮ್ಮಮ್ಮನೇ ಒಂಥರ ಮಾಡ್ತಾರೆ. ನಾನಿವತ್ತು ನಮ್ಮಮ್ಮ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡಲ್ಲ, ನಿಮಗೆ ಗೊತ್ತಿರುತ್ತೆ, ತೋರಿಸ್ಕೊಡ್ತೀನಿ. ಬನ್ನಿ ಮಾಡೋಣ. ಸೊ ಬಸ್ಸಾರಿಗೆ ಏನೇನು ಬೇಕು ಅಂದರೆ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಕಾಳು ತೊಗೊಂಡಿದ್ದೀನಿ, ನೆನೆಸಿದ್ದು. ಮೊಳಕೆ ಏನು ಕಟ್ಟಿಲ್ಲ, ಮಾಮೂಲಿ ನೆನೆಸಿದ ಕಾಳು. ಒಂದು ಟೊಮೆಟೊ, ಒಂದು 7-8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಹಾಕೋಣ. ಫಸ್ಟು ಕಾಳು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸಾಕು, ಇಷ್ಟು ಕಾಳು ವಾಶ್ ಮಾಡಿ ಇಟ್ಟಿದ್ದೀನಿ, ಹಾಕೋಣ. ಇದಕ್ಕೆ ನಾವು ಸೊಪ್ಪು ಹಾಕೋಣ. ಇದಕ್ಕೆ ಉಪ್ಪು ಹಾಕೋಣ. 1 ಲೋಟ ನೀರು ಹಾಕಿ ಇದನ್ನು ಕ್ಲೋಸ್ ಮಾಡಿ 1 ವಿಷಲ್ ಹಾಕಿದ್ರೆ ಸಾಕು. ಗ್ಯಾಸ್ ಹಚ್ಚಿದ್ದೀನಿ ಅಲ್ವಾ, ಇಲ್ಲಿಗೆ ಬೆಳ್ಳುಳ್ಳಿ ಇಟ್ಬಿಡ್ತೀನಿ ಸುಡ್ಲಿ ಅಂತ. ಯಾಕೆಂದರೆ ಹಳೆ ಕಾಲದಲ್ಲಿ ಒಲೆ ಇರ್ತಿತ್ತು, ಒಲೆಯಲ್ಲಿ ಇಡ್ತಿದ್ರು. ನಾವೆಲ್ಲಿಡೋದು, ಅದಕ್ಕೆ ಇಲ್ಲಿಡೋದು. ಇದು ನಮ್ಮ ಅತ್ತೆ ಟ್ರಿಕ್ಕು. ಸೊ ಈರುಳ್ಳಿ ಸುಡಬೇಕು. ಆ್ಯಕ್ಚುಲಿ ಗ್ಯಾಸಲ್ಲಿ ಸುಟ್ಟರೆ ಸರಿಯಾಗಲ್ಲ ಅಂತ ಹಾಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ತಾಯಿದ್ದೀನಿ, ಇದನ್ನೂ ಹಾಕಲ್ಲ, ನಾನು ಸ್ವಲ್ಪ ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ, ಮೆಣಸು, ಸ್ವಲ್ಪ ಕಾಯಿ ಹಾಕ್ತೀನಿ. ಸ್ವಲ್ಪನೇ, ಯಾಕೆಂದರೆ ನಾವು ಇರೋದೇ ಇಬ್ಬರು. ಆಲ್ಮೋಸ್ಟ್ ಬಸ್ಸಾರಿಗೆ ಸ್ವಲ್ಪನೇ ಕಾಯಿ ಹಾಕೋದು. ಜೀರ ಬೆಳ್ಳುಳ್ಳಿ ಹಾಕ್ತೀನಿ. ಈಗ ಖಾರಕ್ಕೆ ರೆಡಿ ಮಾಡಿದ್ದೀನಿ. ಇದು ಏನಕ್ಕೆ ಅಂದರೆ ಪಲ್ಯಕ್ಕೆ, ಕಾಳೆಲ್ಲ ಬಸಿತೀವಲ್ಲ ಪಲ್ಯಕ್ಕೆ. ಇವಾಗ ಇದು ಇವಾಗ ಬೆಂದಿದೆ. ಈಗ ಇದಕ್ಕೆ ಇಲ್ಲಿ ಮೆಣಸಿನ್ಕಾಯಿ ಬೇಯಿಸಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೋಬೇಕು. ಈಗ ಇಲ್ಲಿ ಟೊಮೆಟೊ ಇದೆಯಲ್ಲ ಇದನ್ನು ಹಾಕ್ಕೊಬೇಕು. ಸರಿಸಿ ಸೊಪ್ಪು ಬಂದರೂ ಪರವಾಗಿಲ್ಲ. ಒಂದೆರಡು ಸೌಟ್ ಹಾಕ್ಕೊಳ್ಳಿ. ಬರೀ ಕಾಳಿದೆ ಇದರಲ್ಲಿ, ಸಾಕು. ಸ್ವಲ್ಪ ಹಾರಕ್ಕೆ ಬಿಡೋಣ, ಇಲ್ಲಾಂದರೆ ಹಾರಿಬಿಡುತ್ತೆ. ಸ್ವಲ್ಪ ಹಾರೋ ಅಷ್ಟಕ್ಕೆ ಸೊಪ್ಪು ರಸನ ಸಪ್ರೇಟ್ ಮಾಡಿಕೊಂಡು ಇವಾಗ ಪಲ್ಯ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಪಲ್ಯ ರೆಡಿ ಆಯಿತು. ಸಪ್ಪೆ ಏನಾದರೂ ಆಗುತ್ತೆ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಕರೆಕ್ಟ್ ಮಾಡ್ಕೊಳ್ಳಿ. ಇಷ್ಟೇ ಪಲ್ಯದ ಕತೆ. ವಿಷಯ ಏನಂದರೆ ಬಿಸಿದು ರುಬ್ಬಕ್ಕೆ ಹೋದೆ, ಈ ಕತೆ ಆಯಿತು. ಇವಾಗ ಕ್ಲೀನ್ ಮಾಡೋ ಕಾರ್ಯಕ್ರಮ. ಕರ್ಮ, ಇಷ್ಟೊತ್ತು ಕಾದರೆ ಏನಾಗುತ್ತೆ, ಅಷ್ಟು ಪೇಷನ್ಸ್ ಲೆವೆಲ್ ಇಲ್ಲ ಯೂತಿಗೆ. ಸ್ವಲ್ಪ ಕಾಯಿ ಕ್ಲೀನಿಂಗ್ ಕೆಲಸ ಮುಗೀತು. ಈಗ ಸಾಂಬಾರು ಮಾಡೋಣ. ಏನು ಮಾಡೋಂಗಿಲ್ಲ, ಸಮ್ ಟೈಮ್ ಇಟ್ ಹ್ಯಾಪನ್ಸ್. ಇಲ್ಲಿ ಬಿಡಿ. ಈಗ ಸಾಂಬಾರಿಗೆ ಪಾತ್ರೆ ಇಟ್ಟಿದ್ದೀನಿ. ಪುಟಾಣಿ ತಪ್ಪಲಿ ನೋಡಿ, ನಮ್ಮ ಅತ್ತೆ ಕೊಟ್ಟಿರೋದು. ಇರೋ ಇಬ್ಬರಿಗೆ ಇನ್ನೇನು ಮಾಡ್ಕೊತೀರ ನೀವು ಅಂತ. ಟಾಣಿ ಕ್ಯೂಟ್. ಇವಾಗ ರುಬ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಏನು ಹಾಕಲ್ಲ. ನಮ್ಮ ಅತ್ತೆ ಒಗ್ಗರಣೆಗೆ ಹಾಕ್ತಾರೆ, ನಮ್ಮಮ್ಮ ಒಗ್ಗರಣೆಗೆ ಹಾಕಲ್ಲ. ಇದಕ್ಕೆ ಎಷ್ಟು ನೀರು ಏನು ಹಾಕಲ್ಲ ನಾನು. ಇದೇ ತುಂಬ ಇದೆಯಲ್ಲ, ಇದನ್ನೇ ಸಪ್ಪೆ ರಸನೇ ಹಾಕ್ಬಿಡ್ತೀನಿ. ಗೊತ್ತಾ, ಅಡುಗೆಗಳಲ್ಲಿ ನಮ್ಮ ಅತ್ತೆ ಮಾಡಿದ ಥರ ನಮ್ಮಮ್ಮ ಮಾಡಲ್ಲ, ನಮ್ಮಮ್ಮ ಮಾಡಿದ ಥರ ನಮ್ಮ ಅತ್ತೆ ಮಾಡಲ್ಲ. ಅಂದರೆ ಒಂದೇ ಐಟಮೇ,
ಅವ್ರು ಮಾಡಿದ್ದಾರೆ, ಇವ್ರು ಮಾಡಲ್ಲ, ಇವ್ರು ಮಾಡಿದ್ದಾರೆ, ಅವ್ರು ಮಾಡಲ್ಲ. ಬಟ್ ಎರಡೂ ಟೇಸ್ಟ್ ಸಖತ್ತಾಗಿರುತ್ತೆ. ನನಗೆ ಯಾರ ಥರ ಮಾಡ್ಬೇಕಂತಲೇ ಗೊತ್ತಾಗಲ್ಲ. ನಾನು ಹೆಂಗೆ ಕಲ್ತ್ಕೊಂಡು ಬಂದಿದ್ದೀನೋ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮತ್ತೆ ಎಷ್ಟೊಂದು ಥರ ಸಾಂಬಾರು ಮಾಡ್ತಾರೆ ಗೊತ್ತಾ. ನಮ್ಮ ಮನೇಲಿ ಇದ್ದಾಗ ನನಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದು ಸಾಂಬಾರುಗಳಿದೆ ಅಂತ. ನಮಗೇನು ತರಕಾರಿ ಹಾಕಿ ಸಾಂಬಾರು ಮಾಡು, ಈ ಥರ ಸೊಪ್ಪು ಬೇಳೆ ಹಾಕಿ ಬಸ್ಸಾರು ಮಾಡು, ಇವೆರಡೇ ನನಗೆ ಗೊತ್ತಿದ್ದಿದ್ದು. ಬೇರೆ ಯಾವ ಸಾಂಬಾರು ನಾನು ಅದೇ ಯೋಚನೆ ಮಾಡ್ತಿದ್ದೆ, ಇವೆರಡೇ ಸಾಂಬಾರು ಇರೋದು, ಇಲ್ಲ ರಸಮ್ಮು, ಟೊಮೆಟೊ ಅದು ಬೇಳೆ ಸಾಂಬಾರು, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ವಾ ಅಂತ. ಬಟ್ ನನ್ನ ಮದುವೆ ಆಗಿ ಹೋದ್ಮೇಲೆ ನಮ್ಮ ಅತ್ತೆ ಎಷ್ಟೊಂದು ಥರ ಸಾಂಬಾರು ಮಾಡ್ತಾರೆ ಅಂದರೆ ನನಗೆ ಸಾಕಾಗುತ್ತೆ. ಈ ಥರನೂ ಸಾಂಬಾರು ಮಾಡ್ಬೋದಾ, ಈ ಥರನೂ ಸಾಂಬಾರು ಇರುತ್ತಾ, ಆ ಥರ ಅನಿಸುತ್ತೆ ನನಗೆ ಯಾವತ್ತಾದರೂ ಅವ್ರದ್ದು. ಆಮೇಲೆ ಇನ್ನೊಂದೇನು ಗೊತ್ತಾ, ಮಂಗ್ಳೂರಿಗೆ ಹೋಗಿ ಮಾಡೋಣ ಅಂತ ನೋಡ್ಕೊಂಡಿರ್ತೀನ, ಮಂಗ್ಳೂರಿಗೆ ಬರೋ ಅಷ್ಟೊಂದು ಮರ್ತೇ ಹೋಗಿರುತ್ತೆ ಆ ರೆಸಿಪಿ. ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ಕೋತೀನಿ, ಇಲ್ಲಾಂದರೆ ಪೇಪರಲ್ಲಿ ಕುತ್ಕೊಂಡು ಬರ್ಕೊಂಡು ಅವ್ರು ಮಾಡೋ ರೀತಿ ಹೆಂಗಿರುತ್ತೆ ಅಂತ ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗ ಸಾಂಬಾರು ಇಟ್ಟಿದ್ದೀನಿ, ಇದು ಚೆನ್ನಾಗಿ ಕುದಿಬೇಕು. ಕುದ್ರೆ ಸಾಂಬಾರು ಕತೆ ಮುಗೀತು. ನೆಕ್ಸ್ಟು ಮುದ್ದೆ ಮಾಡಿಬಿಡ್ತೀನಿ. ಪಟ್ ಅಂತ ರೈಸ್ ಇದೆ. ಅಂತ ಚಾಕ್ಲೇಟ್ ಬೇಕು ಅಂತ ಇಷ್ಟೋ ತನಕ ಹತ್ತಿದ್ದಾಯಿತು. ಚಾಕ್ಲೇಟ್ ಬದಲು ಬೆಲ್ಲ ಕೊಟ್ಟಿದ್ದಾಯಿತು. ಪಪ್ಪನ ತೋರಿಸು ಬೇಗ. ಕಾಳು ಕಾಳು ಕಾಳು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಸಿಗ್ತೀನಿ. ಬಾಯ್.